ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಮ್ಶಾಸ್ ಕಿಚನ್ ಚಾನಲ್. ಇವಾಗ ನಾವು ವೆಜ್ ಕುರ್ಮ ಮಾಡೋದು ಹೆಂಗಂತ ನೋಡೋಣ. ಫಸ್ಟ್ಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ ಜೀರಿಗೆ, ಪಲಾವೆಲೆ ಹಾಗೂ ಕರಿಬೇವು, ಸ್ವಲ್ಪ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿಕೊಂಡಿರುವಂಥ ವೆಜಿಟೇಬಲ್ ಹಾಗೆ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಹಾಕ್ಕೊಂಡು ಈ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ವಿಜಿಲ್ ಕೂಗಿಸ್ಕೊಳ್ಳಿ. ಮಸಾಲೆ ಗಟ್ಟಿ ಮಾಡಿಕೊಳ್ಳುವ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 4 ಕಾಯಿ ಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ, 2 ಟೊಮೆಟೊ ಹಾಗೆ ಕೆತ್ತೆ ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳಿ ನುಣ್ಣಗೆ. ಈ ಪೇಸ್ಟ್ ಆದ ನಂತರ ನಾವು ವೆಜಿಟೇಬಲ್ಗಳನ್ನು ಬೇಯಿಸ್ಕೊಂಡಿದ್ದೇವೆ, ಇದಕ್ಕೆ ಈ ಒಂದು ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನಿಮಗೆ ರುಚಿಗೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಕುದಿ ಬಂದರೆ ಸಾಕು, ನಮ್ಮದು ವೆಜ್ ಕುರ್ಮ ಇಲ್ಲಿ ರೆಡಿಯಾಗಿದೆ. ಇದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವೀಗ ಗೀ ರೈಸ್ ಮಾಡ್ಕೊಳ್ಳೋಣ. ಅದು ಹೇಗೆ ಅಂತ ನೋಡೋಣ ಒಂದು ಸಲ. ಇವಾಗ ನಾವೊಂದು ಕುಕ್ಕರಿಗೆ ಗೀಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ ಬೇಕಾದಂಥ ಒಂದು ಕೆತ್ತೆ ಲವಂಗ ಏನಿದೆ ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಅರ್ಧ ಆನಿಯನ್ ಸಾಕು. ಯಾಕಂದರೆ ನಾನಿಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೇನೆ, ಅರ್ಧ ಆನಿಯನ್ ಸಾಕು. ಹಾಗೆ ಒಂದು ಲೋಟ ಅಕ್ಕಿಗೆ 1.5 ಗ್ಲಾಸಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವೇನಿಲ್ಲಿ ಅಕ್ಕಿ ತಗೊಂಡಿದ್ದೇವೆ ಅದನ್ನು ಒಂದು 15 ಮಿನಿಟ್ ನೆನೆಸಿಡಬೇಕು. ಯಾಕಂದರೆ ಈ ಅನ್ನ ಒಂದು ಸ್ಮೂತ್ ಬರುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಿಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಜಿಲ್ ಕೂಗಿಸ್ಕೊಳ್ಳೋಣ. ಇವಾಗ ನಮ್ಮದು ಗೀ ರೈಸ್ ಹಾಗೂ ವೆಜ್ ಕುರ್ಮ ಬಿಸಿ ಬಿಸಿಯಾದ ಒಂದು ಊಟ ರೆಡಿಯಾಗಿದೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ರಿಮ್ಶಾ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.